ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಅಲರ್ಟ್ ಆಗಿದ್ದಾರೆ ಪೊಲೀಸರು. ಸುವರ್ಣಸೌಧ ಸುತ್ತ 3 ಕಿಲೋಮೀಟರ್ ನಿಷೇಧಾಜ್ಞೆಯನ್ನ ಹಾಕಲಾಗಿದೆ. ಭದ್ರತೆಗಾಗಿ 6,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಬೆಳಗಾವಿ ಅಧಿವೇಶನ ಫುಲ್ ಹೈ ಅಲರ್ಟ್. ಎಲ್ಲ ಗಣ್ಯರೆಲ್ಲ ಅಲ್ಲೇ ಇರ್ತಾರಲ್ಲ, ಸೊ ಹೀಗಾಗಿ ಭಾರಿ ಭದ್ರತೆಯನ್ನು ಕೊಡಲಾಗಿದೆ. 3 ಕಿಲೋಮೀಟರ್ ನಿಷೇಧಾಜ್ಞೆಯನ್ನು ಏರಲಾಗಿರುವಂಥದ್ದು. ಭದ್ರತೆಗಾಗಿ 6,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 6 ಜನ SP, 146 DYSPಗಳು, CPI, PSI ನೇಮಕ ಮಾಡಲಾಗಿದೆ. 3,820 ಪೊಲೀಸ್ ಸಿಬ್ಬಂದಿ ಇರ್ತಾರೆ. 500 ಹೋಮ್ ಗಾರ್ಡ್ಸ್ಗಳಿರ್ತಾರೆ. 800 CCTV ಕ್ಯಾಮೆರಾ ಅಳವಡಿಸಿ ಹದ್ದಿನ ಕಣ್ಣಿಡಲಾಗಿದೆ. ಹೋರಾಟಕ್ಕೆ ಸಜ್ಜುಗೊಂಡಿರುವಂಥದ್ದು ಸಂಘ ಸಂಸ್ಥೆಗಳು, ರೈತರ ಹೋರಾಟಗಳು ಕೂಡ ಅಲ್ಲಿ ಇರ್ತವೆ. 10 ದಿನ 84 ಸಂಘಟನೆಗಳಿಂದ ಪ್ರತಿಭಟನೆಯನ್ನು ಮಾಡಲಾಗುತ್ತೆ. ಸುವರ್ಣ ಗಾರ್ಡನ್ ಬಳಿ ತಾತ್ಕಾಲಿಕ ಟೆಂಟ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಅಲ್ಲೆಲ್ಲವೂ ಕೂಡ ತಾತ್ಕಾಲಿಕನೇ. ಸುವರ್ಣ ಸೌಧ ಬಿಟ್ಟರೆ ಉಳಿದಿದ್ದೆಲ್ಲವೂ ಕೂಡ ತಾತ್ಕಾಲಿಕ, ಹಂಗೆ ಇದೆ. ಚರ್ಚೆನೂ ಕೂಡ ತಾತ್ಕಾಲಿಕ, ಅಲ್ಲಿ ಹೋರಾಟ ಕೂಡ ತಾತ್ಕಾಲಿಕ ಅನ್ನುವ ರೀತಿಯಲ್ಲಿ. ಬಿಕಾಸ್ ಆ ಹೋರಾಟಕ್ಕೆ ಸರಿಯಾದ ರೀತಿಯಲ್ಲಿ ಪರಿಹಾರ ಅಂತೂ ಸಿಗಲ್ಲ. ಆದರೆ ಪಾಪ ಹೋರಾಟವನ್ನು ಮಾಡೇ ಮಾಡ್ತಾರೆ. ಏನೋ ಈ ಬಾರಿನಾದರೂ ಸ್ಪಂದಿಸ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಮಾಡ್ತಾರೆ ಹೋರಾಟವನ್ನು. ಬಾರಿ ಹತ್ತತ್ರ 89 ಸಂಘಟನೆಗಳು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತು ಕೂಡ ಸುಮಾರು ಒಂದು 20,000 ಕಾರ್ಯಕರ್ತರ ಜೊತೆ ಬೆಳಗಾವಿ ಮುತ್ತಿಗೆಯನ್ನು ಹಾಕ್ತೀವಿ ಅಂತ ಹೇಳಿದರು ಬಿಜೆಪಿ ರಾಜ್ಯಾಧ್ಯಕ್ಷರು. ಸೊ ಆ ಕಾರಣಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ಭದ್ರತೆಯನ್ನು ಕೊಡಲಾಗಿದೆ. 6,000 ಪೊಲೀಸರು ಭದ್ರತೆಗೆ ಅಂತ ನಿಯೋಜನೆಗೊಂಡಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ಬೆಳಗಾವಿಯಲ್ಲಿ ಇವತ್ತಿನಿಂದ ಅಧಿವೇಶನ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಭದ್ರತೆಯನ್ನು ಕೊಡಲಾಗಿದೆ? ಪೃಥ್ವಿರಾಜ್, ಬೆಳಗಾವಿಯಲ್ಲಿ ಇವತ್ತಿನಿಂದ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು, ಇದಕ್ಕಾಗಿ ಹೆಚ್ಚಿನ ಭದ್ರತೆಯನ್ನು ಈ ಬಾರಿ ಕೈಗೊಳ್ಳಲಾಗಿದೆ. ನೋಡಬಹುದು, ಈಗ ವ್ಯಾಕ್ಸಿನ್ ಡಿಪೋ ಬಳಿಯಲ್ಲಿ ಏನು MES ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನು KSRP ತುಕಡಿ ಸೇರಿದಂತೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಗುಲಾಬ್ರಾವ್ ಭೂಷಣ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಮೂಡಿದ್ದಾರೆ. ಈ ಬಾರಿ ಅಧಿವೇಶನಕ್ಕೆ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ. ಯಾಕಂದ್ರೆ ದೆಹಲಿ ಬಾಂಬ್ ಸ್ಫೋಟದ ಬಳಿಕ ರಾಜ್ಯದ ಅತ್ಯಂತ ಮಹತ್ವದ ಕಟ್ಟಡಗಳಿಗೆ ಕೇಂದ್ರ ಗುಪ್ತಚರ ಇಲಾಖೆ ಅಲರ್ಟ್ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸಲಾಗಿದೆ. ಈವರೆಗೂ ಸುಮಾರು 6,000ಕ್ಕೂ ಹೆಚ್ಚು ಪೊಲೀಸರು ಬೆಳಗಾವಿಯಲ್ಲಿ ನಿಯೋಜನೆ ಮಾಡಿರ್ತಕ್ಕಂಥದ್ದು. ಏನು MES ಕಾರ್ಯಕರ್ತರು ಒಂದು ವೇಳೆ ಪ್ರತಿಭಟನೆಗೆ ಬಂದ್ರೆ ಅವ್ರನ್ನ ಬಂಧನ ಮಾಡೋಕ್ಕೂ ಕೂಡ ಈಗ ಅವ್ರ ವಶಕ್ಕೆ ಪಡೆಯಕ್ಕೆ ವಾಹನಗಳನ್ನು ವ್ಯವಸ್ಥೆಯನ್ನು ಕೂಡ ಸದ್ಯ ಮಾಡಲಾಗಿರ್ತಕ್ಕಂಥದ್ದು. ವ್ಯಾಕ್ಸಿನ್ ಡಿಪೋ ಮುಂಭಾಗದಲ್ಲಿ ಸಾಕಷ್ಟು ಹಿರಿಯ ಅಧಿಕಾರಿಗಳು ಈಗ ಮೊಕ್ಕಾಮ ಹೂಡಿದ್ದಾರೆ. ಏನು ಪ್ರತಿ ವರ್ಷ ಅಧಿವೇಶನಕ್ಕೂ ಮೊದಲು MES ಈ ರೀತಿ ಖ್ಯಾತಿಯನ್ನು ತೆಗೆಯುತ್ತೆ. ಒಟ್ಟು ಈ ಬಾರಿ ಅಧಿವೇಶನಕ್ಕೆ ಏನು ಅಂತಂದ್ರೆ ಬರ್ತಕ್ಕಂಥ ಪೊಲೀಸರಿಗೆ ತಾತ್ಕಾಲಿಕ ಟೆಂಟ್ ಆಗಿರ್ಬೋದು, ಈ ಊಟದ ವ್ಯವಸ್ಥೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನ ನೀಡಲಾಗಿದೆ. ಏನು 35 KSRP DR ವಾಹನ ಸೇರಿದಂತೆ ಸಾಕಷ್ಟು ಹೆಚ್ಚಿನ ಭದ್ರತೆಯನ್ನ ಈ ಬಾರಿ ಒದಗಿಸಲಾಗಿರ್ತಕ್ಕಂಥದ್ದು. ಪೃಥ್ವಿರಾಜ್, ಇಂದಿನಿಂದ ಏನು 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಮಾಡಕ್ಕೆ ಹಲವು ಸಂಘಟನೆಗಳು ಕೂಡ ಮುಂದಾಗಿರ್ತಕ್ಕಂಥದ್ದು. ಸಾವಿರಾರು 84ಕ್ಕೂ ಹೆಚ್ಚು ಸಂಘಟನೆಗಳು ಈ ಬಾರಿ ಪ್ರತಿಭಟನೆ ಮಾಡ್ತಾರೆ ಮತ್ತು ಈ ಸಂದರ್ಭದಲ್ಲಿ ಸಾವಿರಾರು ಜನ ಬೆಳಗಾವಿಗೆ ಆಗಮಿಸುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನ ಬೆಳಗಾವಿ ನಗರದಾದ್ಯಂತ ಕೈಗೊಳ್ಳಲಾಗಿದ್ದು, ಸುವರ್ಣಸೌಧದ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಏನು ಸುವರ್ಣಸೌಧದ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯಕ್ಕೆ ಯಾರಿಗೂ ಕೂಡ ಈ ಬಾರಿ ಅವಕಾಶ ಇಲ್ಲ ಅಂತ ಹೇಳಿ ಬೆಳಗಾವಿ ಪೊಲೀಸರು ಖಡಕ್ ಆಗಿ ಈಗ ಎಲ್ಲರಿಗೂ ಕೂಡ ಸೂಚನೆಯನ್ನು ನೀಡಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. 5 ವರ್ಷಗಳ ಕಾಲ ಸರ್ಕಾರ ಸುಭದ್ರವಾಗಿರುತ್ತೆ, CM ಬದಲಾವಣೆ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಮಾತನಾಡಿದ್ದಾರೆ KH ಮುನಿಯಪ್ಪ ಅವರು. ಅನರ್ಹರನ್ನ BPL ನಿಂದ APLಗೆ ಶಿಫ್ಟ್ ಮಾಡ್ತೇವೆ ಅಂತ ಸಚಿವ ಮುನಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಏನ್ ಹೇಳಿದ್ರು ಕೇಳೋಣ. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ KH ಮುನಿಯಪ್ಪನವರು ಇದ್ದಾರೆ. ಮಾತನಾಡ್ತೀನಿ ಸರ್. ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭವಾಗ್ತಾ ಇದೆ. ವಿರೋಧ ಪಕ್ಷಗಳ ಟೀಕೆ ಆರೋಪಗಳಿಗೆ ಉತ್ತರ ಕೊಡೋದಕ್ಕೆ ಯಾವ ರೀತಿಯಾಗಿ ಸರ್ಕಾರ ಸಜ್ಜಾಗಿದೆ? ಟೀಕೆ ಆರೋಪ ಇದ್ದೇ ಇರ್ತದೆ. ವಿರೋಧ ಪಕ್ಷ ಅದನ್ನು ಮಾಡಲೇಬೇಕು. ನಾವು ಅದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಸಜ್ಜಾಗಿದ್ದೀವಿ. ಯಾವುದೇ ತರುವಂತಹ ಪತ್ರ ಇಲ್ಲ, ಉತ್ತರ ಕೊಡ್ತೇವೆ. ಏನು BPL ಕಾರ್ಡ್ ಅನರ್ಹಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಕೆಲವೊಂದು ರೂಲ್ಸ್ ಮಾಡಿದೆ, ಆ ವಿಚಾರನೂ ಕೂಡ ಇವತ್ತು ವಿರೋಧ ಪಕ್ಷಗಳು ಪ್ರಸ್ತಾಪ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾವೆ ಸರ್. BPL ಒಳಗಡೆ ಅನರ್ಹ ಕಾರ್ಡ್ಗಳಿವೆ, ಅವನ್ನೆಲ್ಲ APLಗೆ ಶಿಫ್ಟ್ ಮಾಡ್ತೀವಿ. ಬಟ್ ರಿಯಲ್ BPL ಯಾರಿದ್ದಾರೆ ಅವ್ರು ಯಾರಿಗೂ ತೊಂದರೆ ಆಗಲ್ಲ, ಅವರೆಲ್ಲರೂ ಕೊಡ್ತೀವಿ. ಒಂದು ವೇಳೆ ಯಾವುದನ್ನು ಅಕಸ್ಮಾತ್ ಕೈ ತಪ್ಪಿ APLಗೆ ಹೋಗಿದ್ರೆ ತಕ್ಷಣ ಅದನ್ನ ತಹಸೀಲ್ದಾರ್ ಮುಖಾಂತರ ಅರ್ಜಿ ಹಾಕಿದರೆ ಅದನ್ನು ವಾಪಸ್ ಮಾಡ್ತೀವಿ. ನಾಯಕತ್ವ ಬಿಕ್ಕಟ್ಟಿನಿಂದ ಸರ್ಕಾರ ಅಸ್ಥಿರಗೊಂಡಿದೆ, ಆಡಳಿತಾತ್ಮಕ ಪರಿಣಾಮ ಬೀರಿದೆ ಅಂತದೊಂದು ವಿಚಾರ ಪ್ರಸ್ತಾಪ ಮಾಡೋದಕ್ಕೂ ಕೂಡ ಇದೀಗ ಪ್ಲಾನ್ ಮಾಡ್ಕೊಂಡಿದ್ದಾವೆ ಪ್ರತಿಪಕ್ಷಗಳು.
ಸರ್ಕಾರ ಸುಭದ್ರವಾಗಿದೆ, ಒಟ್ಟಿಗೆ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಸರ್, ಈ ಅಧಿವೇಶನ ಆದ್ಮೇಲೆ ಸರ್ಕಾರದಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತವೆ, ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಎಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟು. ಸೊ ಇದಿಷ್ಟು ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾದಂತಹ ಕೆ ಎಚ್ ಮುನಿಯಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು.